ಇವತ್ತು ರಾತ್ರಿಯಿಂದ ಮತ್ತೆ ಶುರುವಾದಂತಹ ಪಾಕ್ ದಾಳಿಗೆ ಭಾರತೀಯ ಸೇನೆ ಸಹ ಪ್ರತ್ಯುತ್ತರವನ್ನ ಕೊಡ್ತಾ ಹೋಗ್ತಾ ಇದೆ. ಭಾರತದ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿಗೆ ಯತ್ನವನ್ನ ನಡೆಸಿದೆ. 3 ಗಂಟೆಗಳಲ್ಲಿ 200ಕ್ಕೂ ಹೆಚ್ಚು ಡ್ರೋನ್ ದಾಳಿಯನ್ನ ಪಾಕಿಸ್ತಾನದಿಂದ ಮಾಡಲಾಗಿದೆ. ಪಾಕ್ನ ಡ್ರೋನ್ ದಾಳಿಯನ್ನ ವಿಫಲಗೊಳಿಸಿದೆ ಏರ್ ಡಿಫೆನ್ಸ್. ಗುಜರಾತ್, ರಾಜಸ್ಥಾನ, ಪಂಜಾಬ್, ಜಮ್ಮು ಕಾಶ್ಮೀರದಲ್ಲಿ ಅಟ್ಯಾಕ್ ಅನ್ನ ಮಾಡಿರೋದು ಪಾಕಿಸ್ತಾನ. ಭಾರತದ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿಗೆ ಯತ್ನವನ್ನ ನಡೆಸ್ತಾನೆ ಇದೆ ಪಾಕಿಸ್ತಾನ. ಇನ್ನ ಟಾರ್ಗೆಟ್ ಅನ್ನ ಇಟ್ಕೊಂಡು ಈ ಡ್ರೋನ್ ದಾಳಿಯನ್ನ ಪಾಕಿಸ್ತಾನ ನಡೆಸ್ತಾ ಇರೋದು ರಾಜಸ್ಥಾನ, ಪಂಜಾಬ್, ಜಮ್ಮು ಕಾಶ್ಮೀರ ಹೀಗೆ. ಬಟ್ ಅದನ್ನೆಲ್ಲ ವಿಫಲಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಏರ್ ಡಿಫೆನ್ಸ್. ಆಕ್ಟಿವ್ ಆಗಿದೆ ಇವಾಗ ಏರ್ ಡಿಫೆನ್ಸ್ ಸಿಸ್ಟಮ್. ಹೀಗಾಗಿ ಪಾಕ್ನ ಡ್ರೋನ್ ದಾಳಿಯನ್ನ ಅದು ವಿಫಲ ಮಾಡ್ತಾ ಇದೆ ಭಾರತೀಯ ಸೇನೆ. ಯಾವುದೇ ಟಾರ್ಗೆಟ್ ಅನ್ನ ಮಾಡಿಕೊಂಡ್ರು ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದ್ರು ಸಹ ಅದನ್ನ ಹೊಡೆದು ಉರುಳಿಸುವಲ್ಲಿ ಭಾರತೀಯ ಸೇನೆ ಸಹ ಸಕ್ಸಸ್ ಆಗ್ತಾ ಇದೆ. ಪಂಜಾಬ್, ಜಮ್ಮು ಕಾಶ್ಮೀರ, ರಾಜಸ್ಥಾನ ಇಲ್ಲೆಲ್ಲ ಟಾರ್ಗೆಟ್ ಮಾಡಿ ಪಾಕಿಸ್ತಾನದಿಂದ ಡ್ರೋನ್ ಹಾಗೂ ಶೆಲ್ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಸಹ ಕೌಂಟರ್ ಅಟ್ಯಾಕ್ ಕೊಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಸಹ ಮುಂದುವರಿಸ್ತಾ ಇದೆ. ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರಿನಲ್ಲಿ ಭಾರತೀಯ ಸೇನೆ ಇದೀಗ ಪಾಕಿಸ್ತಾನದ ಉಗ್ರರನ್ನ ಸದ್ದು ಬಡಿಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದೀಗ ಪಾಕಿಸ್ತಾನದಿಂದಲೂ ಸಹ ಡ್ರೋನ್ ದಾಳಿ ನಡೆಸಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಇದೀಗ ಪಾಕಿಸ್ತಾನ ಟಾರ್ಗೆಟೆಡ್ ಡ್ರೋನ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಭಾರತೀಯ ಸೇನೆ ಇದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾನೆ ಇದೆ. ಬಟ್ ಈ ರೀತಿ ಟಾರ್ಗೆಟೆಡ್ ಅಟ್ಯಾಕ್ ಅನ್ನ ಪಾಕಿಸ್ತಾನ ಮಾಡ್ತಾ ಇರೋದ್ರ ಹಿಂದೆನೂ ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಖಂಡಿತವಾಗಿಯೂ ಅರ್ಪಿತಾ, ಪ್ರಮುಖವಾಗಿ ಆ ನಗರಗಳನ್ನೇ ಯಾಕೆ ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ಭಾರತ ಸೇನೆಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಮುಖ ಸ್ಥಳಗಳು ಇರುವಂಥದ್ದು ಆ ಭಾಗದಲ್ಲೇ ಅತಿ ಹೆಚ್ಚು. ಸೊ ಅದೇ ಕಾರಣಕ್ಕಾಗಿ ಮೊದಲಿಗೆ ನಾವು ಆ ಭಾಗಗಳನ್ನ ಏನಾದರೂ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನ ಮಾಡಿದ್ರೆ ಅಥವಾ ಅಲ್ಲಿ ಏನಾದರೂ ಹಾನಿಯನ್ನ ಮಾಡುವಂಥ ಕೆಲಸವನ್ನ ಮಾಡಿದ್ರೆ ನಮಗೆ ಮುಂದಿನ ಸ್ಟೆಪ್ ಬಹಳ ಈಸಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಯೋಚನೆಯನ್ನ ಮಾಡಿದ ಹಾಗೆ ಕಾಣ್ತಾ ಇದೆ. ಗಮನಿಸಬಹುದು, ಈಗ ಲೇಕ್ ಪ್ರದೇಶ ಇರ್ಬೋದು, ಲಡಕ್ ಲೇಕ್ ಪ್ರದೇಶ ಇರ್ಬೋದು, ಅದೇ ರೀತಿ ಪಠಾನ್ಕೋಟ್ ಇರ್ಬೋದು, ಇನ್ನು ಜಮ್ಮುವಿನ ಪ್ರದೇಶಗಳ ವಿಚಾರಕ್ಕೆ ಬರೋದಾದ್ರೆ, ಪಂಜಾಬ್ನ ಪ್ರದೇಶಗಳಿಗೆ ಬರೋದಾದ್ರೆ, ಆ ಭಾಗದಲ್ಲಿ ಗಡಿ ಪ್ರದೇಶವಾಗಿರುವಂಥ ಕಾರಣಕ್ಕಾಗಿ ಒಂದಷ್ಟು ಸೇನೆಯ ಕ್ಯಾಂಪ್ಗಳಿರ್ಬೋದು, ಜೊತೆಗೆ ಸೇನೆಗೆ ಸಂಬಂಧಪಟ್ಟಂತ ಒಂದಷ್ಟು ಬಹಳ ಪ್ರಮುಖವಾದಂತಹ ಸ್ಥಳಗಳು ಆ ಭಾಗಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಅದೇ ಕಾರಣಕ್ಕೆ ನಿನ್ನೆಯಿಂದಲೂ ಕೂಡ ಆ ಭಾಗದ ಕೆಲ ನಗರಗಳನ್ನೇ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು, ಆ ಭಾಗದಲ್ಲಿ ಡ್ರೋನ್ ದಾಳಿಯನ್ನ ಮಾಡೋದಕ್ಕೆ ಯತ್ನವನ್ನ ಮಾಡ್ತಾ ಇರುವಂಥದ್ದು. ಇನ್ನು ಆ ಭಾಗದಲ್ಲಿ ನಾವು ದಾಳಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಅತಿ ಹೆಚ್ಚು ಹಾನಿಯನ್ನ ಭಾರತಕ್ಕೆ ಮಾಡಿದಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಭಾರತದ ಒಳಭಾಗಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ಪಾಕಿಸ್ತಾನ ಇದೆ. ಅದೇ ಕಾರಣಕ್ಕೆ ದಾಳಿ ಆಗ್ತಾ ಇದೆ. ಯಾಕಂದ್ರೆ ನಿನ್ನೆ ಮೊನ್ನೆ ಎಲ್ಲ ಅವರು ದಾಳಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಯತ್ನವನ್ನ ಮಾಡಿದಂಥ ಸಂದರ್ಭದಲ್ಲಿ ಆ LOC ದಾಟ್ತಾ ಇದ್ದಾಗೇನೆ ಭಾರತೀಯ ಸೇನೆ ಏನಿತ್ತು ಅದು ಅವರ ಮಿಲಿಟರಿ ವೆಪನ್ಗಳೆಲ್ಲವನ್ನ ಕೂಡ ಹೊಡೆದಾಕುವಂತ ಕೆಲಸಗಳನ್ನ ಮಾಡ್ತಾ ಇತ್ತು. ಸೊ ಅದು ಎಲ್ಲವೂ ಕೂಡ ಒಟ್ಟಾರೆಯಾಗಿ ಪಾಕಿಸ್ತಾನಕ್ಕೆ ಬಹಳ ಹಿನ್ನಡೆಯನ್ನ ಉಂಟು ಮಾಡಿತ್ತು. ಸೊ ಅದಾದ ನಂತರದಲ್ಲಿ ಒಂದಷ್ಟು ಟ್ರ್ಯಾಕ್ ಅನ್ನ ಬದಲಾಯಿಸಿದಂತ ಪಾಕಿಸ್ತಾನ ಈ ಮುಖಾಂತರವಾಗಿ ನಾವು ಭಾರತವನ್ನ ಅಲ್ಲಿ ಆ ಭಾಗದವನ್ನ ಏನಾದರೂ ಸ್ವಲ್ಪ ಹಾನಿ ಒಳಗ ಮಾಡಿದ್ರೆ ಅದಾದ ಬಳಿಕ ನಮಗೆ ಒಂದಷ್ಟು ಸಹಾಯ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿಯೇ ಈಗ ಆ ಭಾಗಗಳನ್ನು ಟಾರ್ಗೆಟ್ ಮಾಡಿದೆ ಅನ್ನಲಾಗ್ತಾ ಇದೆ. ಸೊ ಅದರಂತೆ ಆ ಒಂದಷ್ಟು ಟಾರ್ಗೆಟ್ ಅನ್ನ ಮಾಡಿ ದಾಳಿಯನ್ನ ಮಾಡುವಂತ ಯತ್ನವನ್ನು ಕೂಡ ಮಾಡ್ತು. ಬಟ್ ಆದ್ರೆ ಅವೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಒಡೆದು ಉರುಳಿಸುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಅದರ ರಿಸಲ್ಟ್ ಈಗ ಕಂಡು ಬರ್ತಾ ಇದೆ. ಆಯಾ ಭಾಗದಲ್ಲಿ 10, 15, 12 ಈ ರೀತಿಯಾಗಿ ಎಲ್ಲೆಲ್ಲಿ ಡ್ರೋನ್ಗಳು ಕಾಣಿಸ್ಕೊಳ್ತಾ ಇದೆ ಅಲ್ಲೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹೊಡೆದಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಗುಜರಾತ್, ರಾಜಸ್ಥಾನ, ಪಂಜಾಬ್, ಜಮ್ಮು ಈ 4 ರಾಜ್ಯಗಳ ಪ್ರಮುಖ ನಗರಗಳೇನಿದ್ವು ಆ ನಗರಗಳ ಮೇಲೆ ದಾಳಿಗೆ ಯತ್ನಗಳಾಗಿರುವಂಥದ್ದು ಅದು ನಿನ್ನೆಯಿಂದಲೂ ಕೂಡ ಸತತವಾಗಿ ಆಗ್ತಾ ಇತ್ತು. ಇವತ್ತೂ ಕೂಡ ಅದನ್ನು ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಆ ನಿನ್ನೆಯೂ ಕೂಡ ಇವೆಲ್ಲವನ್ನ ಕೂಡ ಒಡೆದು ಉರುಳಿಸುವಂತಹ ಕೆಲಸಗಳಾಗಿತ್ತು. ಇವತ್ತು ಕೂಡ ಆಗಿದೆ. ನಾಳೆಯೂ ಇದಕ್ಕೇನಾದ್ರೂ ಇವರು ಮತ್ತೊಂದು ಹೆಜ್ಜೆಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾದ್ರೆ ನಾಳೆಯೂ ಕೂಡ ಇಂತಹದ್ದೇ ಒಂದು ಪ್ರತ್ಯುತ್ತರ ಬರುತ್ತೆ. ಕೊನೆಗೆ ಬಹಳ ದೊಡ್ಡ ಮಟ್ಟದ ದಾಳಿಯನ್ನ ಭಾರತದಿಂದಲೂ ಕೂಡ ಎದುರಿಸಬೇಕಾದಂತಹ ಸ್ಥಿತಿ ಪಾಕಿಸ್ತಾನಕ್ಕೆ ಬರುತ್ತೆ. ಅರ್ಪಿತಾ.